ಹಲೋ ವೆಲ್ಕಮ್ ಬ್ಯಾಕ್ ಟು ಅಮ್ಮ ಮಕ್ಕಳ ಪ್ರಪಂಚ ಯೂಟ್ಯೂಬ್ ಚಾನಲ್. ಇಂದು ಪ್ರೆಗ್ನೆನ್ಸಿ ಜರ್ನಿ ಅಂದರೆ ತಾಯಿಗಳಿಗೆ ಒಂದು ಪ್ರೆಗ್ನೆನ್ಸಿ ಜರ್ನಿ ಒಂದು ಘಟ್ಟ ಆಯಿತು ಅಂದರೆ ಮಗು ಹುಟ್ಟಿದ ಮೇಲೆ ಇನ್ನೊಂದು ಥರ ಘಟ್ಟ ಸ್ಟಾರ್ಟ್ ಆಗುತ್ತೆ ಅಥವಾ ಇನ್ನೊಂದು ಸ್ಟೇಜ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಬಹುದು. ಪ್ರೆಗ್ನೆನ್ಸಿ ಥ್ರೂಔಟ್ ಪ್ರೆಗ್ನೆನ್ಸಿ 9 ಮಂತ್ಸ್ ಹೊಟ್ಟೆಯಲ್ಲಿ ಮಗುನ ಇಟ್ಕೊಂಡು ಸಾಕ್ತೀವಿ, ಅದೆಲ್ಲ ಮುಗಿಯುತ್ತೆ. ಮತ್ತು ಹುಟ್ಟಿದ ತಕ್ಷಣ ಮಗುಗೆ ರಿಕ್ವೈರ್ಮೆಂಟ್ ಅನ್ನೋದು ಹಾಲು, ತಾಯಿಯ ಹಾಲು ಅನ್ನೋದು ತುಂಬ ಇಂಪಾರ್ಟೆಂಟ್. ತಾಯಿಯ ಹಾಲನ್ನು ಹೇಗೆ ಇಂಪ್ರೂವ್ ಮಾಡ್ಕೋಬೋದು, ಹೇಗೆ ಇಂಪ್ರೂವ್ ಅಂದರೆ ಏನೆಲ್ಲ ಮಾಡಿದ್ರೆ ತಾಯಿಯ ಹಾಲು ಇಂಪ್ರೂವ್ ಆಗುತ್ತೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. 4 ಸ್ಟೆಪ್ನ ನಾವು ಫಾಲೋ ಮಾಡಿದ್ರೆ ಸಾಕು, ತಾಯಿಯ ಹಾಲು ಅನ್ನೋದು ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಅದು ಏನು ಅನ್ನೋದನ್ನು ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಒಂದು ಬಟನ್ನ ಪ್ರೆಸ್ ಮಾಡಿದಾಗ ನಾನು ಹಾಕುವಂಥ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ. ಆ ವಿಡಿಯೋಸ್ನ ನೋಡೋದಕ್ಕೆ ಸಹಾಯ ಆಗುತ್ತೆ. ತಾಯಿ ಹಾಲು ಅಥವಾ ಹಾಲು ಅನ್ನೋದು ಅಮೃತಕ್ಕೆ ಸಮಾನ ಅಂತ ಕರೀತಾರೆ. ಹಾಲನ್ನು ಅಮೃತಕ್ಕೆ ಹೋಲಿಸ್ತಾರೆ. ಸೊ ಮಕ್ಕಳಿಗೆ ಹಾಲು ಅನ್ನೋದು ನಿಜವಾಗ್ಲೂ ಅಮೃತನೇ. ಯಾಕೆಂತಂದರೆ ಮಗುಗೆ ತಾಯಿ ಹಾಲು ಕೊಟ್ಟಾಗ ಮಾತ್ರ ಮಗು ತುಂಬ ಚೆನ್ನಾಗಿ ಗಟ್ಟಿಮುಟ್ಟಾಗಿ ಬೆಳೆಯೋದಕ್ಕೆ ಸಾಧ್ಯ. ಇನ್ನೊಂದೇನೆಂದರೆ ಬೆಳೆಯೋ ಮಗುಗೆ ಹಾಲು ಕೊಡಬೇಕು. ಯಾಕೆ ಕೊಡಬೇಕು ಅಂದರೆ ಬೆಳವಣಿಗೆ ಆಗುವಂತಹ ಮಗು ಸೆಲ್ಸ್ ಎಲ್ಲ ಒಂದೊಂದು ಎರಡು ಇರುತ್ತೆ ಅಂತ ಅಂದ್ಕೊಂಡ್ರೆ ಆ ಸೆಲ್ಸು ಬೆಳೆದು 1 ಸೆಲ್ 2 ಆಗಬೇಕು, 3 ಆಗಬೇಕು, 4 ಆಗಬೇಕು, ಹಾಗೆ ಬಾಡಿ ಬಿಲ್ಡ್ ಆಗ್ತಾ ಇರಬೇಕು. ಅದಕ್ಕೆ ಈ ಪೋಷಕಾಂಶ ಪೋಷಕಾಂಶ ಯಾವುದು ಅಂದರೆ ಅದು ಮಿಲ್ಕ್. 0 to 6 ಮಂತ್ಸು ನಾವು ಎಲ್ಲ ಮಕ್ಕಳಿಗೂ 1 ಡ್ರಾಪ್ ನೀರು ಸಮೇತ ಕೊಡಬಾರ್ದು. ಬರೀ ತಾಯಿ ಹಾಲನ್ನು ಮಾತ್ರ ಕೊಡಬೇಕು. ಮತ್ತು ಇನ್ನೂ ಹೆಚ್ಚು ರಿಕ್ವೈರ್ಮೆಂಟ್ ಇದ್ದಾಗ ಅಥವಾ ತಾಯಿಗೆ ಏನೋ ಆರೋಗ್ಯ ಸ್ಥಿತಿ ಚೆನ್ನಾಗಿಲ್ಲ ಅಥವಾ ಏನೋ ಒಂದು ಪ್ರಾಬ್ಲಮ್ಸ್ ಇದ್ದಾಗ ನಾವು ಫಾರ್ಮುಲಾ ಮಿಲ್ಕ್ನ ಡಾಕ್ಟರ್ಸು ಸಜೆಸ್ಟ್ ಮಾಡ್ತಾರೆ. ಈ ಎರಡನ್ನ ಬಿಟ್ಟು ಬೇರೆ ಯಾವುದನ್ನು ಮಕ್ಕಳಿಗೆ 0 to 6 ಮಂತ್ಸ್ ಕೊಡೋದೇ ಇಲ್ಲ. ಆದರೆ ಎಲ್ಲ ತಾಯಿಗಳಿಗೂ ಮಿಲ್ಕ್ ಸಪ್ಲೈ ಅನ್ನೋದು ಚೆನ್ನಾಗಿರುತ್ತಾ? ಕೆಲವೊಂದು ತಾಯಿಗಳಿಗೆ ತುಂಬ ಚೆನ್ನಾಗಿರುತ್ತೆ, ಕೆಲವೊಂದು ತಾಯಿಗಳಿಗೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಇರುತ್ತೆ. ಆ ತಾಯಿಗಳಿಗೆ ಏನು ಮಾಡಬಹುದು? ಈಗ ನಾನು ಹೇಳುವಂತಹ 4 ಸ್ಟೆಪ್ನ ನೀವು ಫಾಲೋ ಮಾಡಿದ್ದೀರಾ ಅಂದರೆ ಆಲ್ಮೋಸ್ಟ್ 80% ಅನ್ನೋದು ನಿಮಗೆ ಮಿಲ್ಕ್ ಪ್ರೊಡಕ್ಷನ್ ಚೆನ್ನಾಗಾಗುತ್ತೆ ಅಂತ ಹೇಳಬಹುದು. ಹಾಗಾದರೆ ಯಾವ್ದ್ಯಾವುದು ಆ 4 ಪಾಯಿಂಟ್ ಅನ್ನೋದನ್ನ ತಿಳ್ಕೊಳ್ಳೋಣ. ಫಸ್ಟ್ ಪಾಯಿಂಟ್, ಕಂಪಲ್ಸರಿ ನೀವು ಒಂದು ದಿನಕ್ಕೆ 8 ರಿಂದ 12 ಸಾರಿ ಆದ್ರೂ ಫೀಡ್ ಮಾಡಿಸ್ಬೇಕು ಮಕ್ಕಳಿಗೆ. ನೋಡಿ, ಎವ್ರಿ 1.5 hour ಅಥವಾ 2 hours ಒನ್ಸು ನಾವು ಮಕ್ಕಳಿಗೆ ಫೀಡ್ ಮಾಡಿಸ್ತಾನೆ ಇರಬೇಕು. ಯಾವಾಗ ಹುಟ್ಟದಾಗ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಎವ್ರಿ 6 ಮಂತ್ಸ್ ಅಂದರೆ 3 ಮಂತ್ಸ್ ತನಕ ಕಂಪಲ್ಸರಿ ನಾವು 1.5 hour to 2 hours ನಾವು ಫೀಡ್ ಮಾಡಿಸ್ಲೇಬೇಕು. ಅಥವಾ ದಿನಕ್ಕೆ 24 ಅವರ್ಸಲ್ಲಿ 8 to 12 ಟೈಮ್ಸ್ ಅಂತೂ ನಾವು ಕಂಪಲ್ಸರಿ ಫೀಡ್ ಮಾಡಿಸ್ಬೇಕು. ಯಾಕೆ ಫೀಡ್ ಮಾಡಿಸ್ಬೇಕು? ಫೀಡ್ ಮಾಡಿಸೋದ್ರಿಂದ ಮಿಲ್ಕ್ ಸಪ್ಲೈ ಜಾಸ್ತಿ ಆಗುತ್ತಾ? ಹೌದು, ಖಂಡಿತ ಆಗುತ್ತೆ. ಹೇಗೆ ಅಂದರೆ ಬೇಬಿ ಆ ನಿಪ್ಪಲ್ನ ಅಂದರೆ ಬ್ರೆಸ್ಟ್ ನಿಪ್ಪಲ್ನ ಸಕ್ ಮಾಡಿದ ತಕ್ಷಣ ತಾಯಿಯ ಬ್ರೈನ್ಗೆ ಮೆಸೇಜ್ ಹೋಗುತ್ತೆ. ನಾವು ಮಿಲ್ಕ್ನ ಪ್ರೊಡಕ್ಷನ್ ಮಾಡಬೇಕು ಅನ್ನೋದು ಬ್ರೈನ್ಗೆ ಮೆಸೇಜ್ ಹೋಗುತ್ತೆ. ಆಗ ಬ್ರೈನ್ ಏನು ಮಾಡುತ್ತೆ? ತನ್ನ ಕೆಲಸನ ತಾನು ಸ್ಟಾರ್ಟ್ ಮಾಡುತ್ತೆ. ಇಲ್ಲ, ಮಗುಗೆ ಹಾಲು ಬೇಕು, ಈಗ ಅದು ಸಕ್ ಮಾಡ್ತಾ ಇದೆ, ಹಾಲು ಬೇಕು, ಹಾಗಾಗಿ ನಾವು ಮಿಲ್ಕ್ ಪ್ರೊಡಕ್ಷನನ್ನು ಸ್ಟಾರ್ಟ್ ಮಾಡಬೇಕು ಅಂತ ಮೆಸೇಜ್ ಹೋಗುತ್ತೆ. ಹಾಗಾಗಿ ದಿನದಲ್ಲಿ 8 ರಿಂದ 12 ಬಾರಿ, ಸಾಧ್ಯವಾದಷ್ಟು 12 ಬಾರಿನೂ ಕುಡಿಸಿ. ಯಾಕೆ ಅಂತಂದರೆ 24 ಅವರ್ಸ್ನ ಡಿವೈಡೆಡ್ ಬೈ 2 ಮಾಡಿದ್ರೆ ಎವ್ರಿ 2 ಅವರ್ಸ್ ಅಂದಾಗ ಡಿವೈಡೆಡ್ ಬೈ 2 ಮಾಡಿದಾಗ 12 ಟೈಮ್ಸ್ ಬರುತ್ತೆ 24 ಅವರ್ಸ್ನ. ಹಾಗಾಗಿ 12 ಟೈಮ್ಸು ಆಗಲಿಲ್ವಾ, 8 ಟೈಮ್ಸ್ ಆದರೂ ಕಂಪಲ್ಸರಿ, 8 to 12 ಟೈಮ್ಸ್ ನೀವು ಕಂಪಲ್ಸರಿ ಮಿಲ್ಕ್ನ ಫೀಡ್ ಮಾಡಿಸ್ಲೇಬೇಕು ಮಕ್ಕಳಿಗೆ. ಸೊ ಆಗ 12 ಟೈಮ್ಸು ಫೀಡ್ ಮಾಡಿಸಿದಾಗ ನಮ್ಮ ಬ್ರೈನ್ಗೆ ಮೆಸೇಜ್ ಹೋಗಿರುತ್ತೆ ಅಲ್ವಾ, ಫೀಡ್ ಮಾಡಿಸ್ಬೇಕು, ಬೇಬಿಗೆ ಮಿಲ್ಕ್ ಪ್ರೊಡಕ್ಷನ್ ಮಾಡಬೇಕು ಅಂತ. ಆಗ ಮಿಲ್ಕ್ ಅನ್ನೋದು ಚೆನ್ನಾಗಿ ಪ್ರೊಡಕ್ಷನ್ ಆಗುತ್ತೆ ಅಂತ ಹೇಳಬಹುದು. ಇನ್ನು ಸೆಕೆಂಡ್ ಪಾಯಿಂಟ್ ಯಾವುದಪ್ಪ ಅಂತ ಅಂದರೆ ಮಗುನ ಯಾವಾಗಲೂ ತಾಯಿ ಹತ್ರನೇ ಇಟ್ಕೊಂಡಿರುವಂತಹದ್ದು. ಅಂದರೆ ತಾಯಿಯ ಕೈಯಲ್ಲಿ ಅಥವಾ ತಾಯಿಯ ಪಕ್ಕದಲ್ಲಿ ಮಲಗಿಸ್ಕೊಳ್ಳುವಂತಹದ್ದು ಅಥವಾ ಮಗುನ ಯಥೇಚ್ಛವಾಗಿ ಮುದ್ದಾಡುವಂತಹದ್ದು ತಾಯಿ
ಮಾಡಿದಾಗ ಆ ತಾಯಿಯ ದೇಹದಲ್ಲಿ ಆಕ್ಸಿಟೋಸಿನ್ ಅನ್ನೋ ಹಾರ್ಮೋನು ರಿಲೀಸ್ ಆಗುತ್ತೆ. ಈ ಆಕ್ಸಿಟೋಸಿನ್ ಅನ್ನೋ ಹಾರ್ಮೋನು ರಿಲೀಸ್ ಆದಾಗ ತಾಯಿಗೆ ಆ ಮಗು ಮೇಲೆ ಇರುವಂತಹ ಪ್ರೀತಿ ಮಮತೆ ಅನ್ನೋದು ಜಾಸ್ತಿ ಆಗುತ್ತೆ. ಈ ಪ್ರೀತಿ ಮಮತೆ ಜಾಸ್ತಿ ಆದಾಗ ನಮ್ಮ ಬ್ರೈನ್ಗೆ ಸಿಗ್ನಲ್ ಹೋಗುತ್ತೆ, ಓ ಮಗು ಇದೆ, ಮಗುಗೆ ಮಿಲ್ಕ್ ಪ್ರೊಡಕ್ಷನ್ ಅನ್ನೋದು ಜಾಸ್ತಿ ಮಾಡಬೇಕು ಅಂತ. ಆಗಲೂ ಅಷ್ಟೇ ನಿಮಗೆ ಹಾಲು ಅನ್ನೋದು ತಾಯಿ ಹಾಲು ಅನ್ನೋದು ಚೆನ್ನಾಗಿ ಮಕ್ಕಳಿಗೆ ಸಿಗುತ್ತೆ ಅಂತ ಹೇಳ್ಬೋದು. ಜಾಸ್ತಿ ಮಗುನ ಪಕ್ಕದಲ್ಲೇ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ, ಅಥವಾ ನಿಮ್ಮ ಎದೆಯ ಮೇಲೆ ಮಲಗಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಅಂದರೆ ತುಂಬ ಹೊತ್ತಲ್ಲ, ಸ್ವಲ್ಪ ಸ್ವಲ್ಪ ಹೊತ್ತು ಮಗು ಎದ್ದಿದ್ದಾಗ ಆ ಮಗುಗೂ ಟಮ್ಮಿ ಟೈಮ್ ಕೊಡಬೇಕು ಅಂದಾಗ ಆ ಟೈಮಲ್ಲೆಲ್ಲ ನೀವು ಆರಾಮಾಗಿ ಮಗುನ ನಿಮ್ಮ ಎದೆಯಲ್ಲಿ ಮೇಲೆ ಮಲಗಿಸ್ಕೊಳ್ಳೋದು ಅಥವಾ ತೊಡೆ ಮೇಲೆ ಮಲಗಿಸ್ಕೊಳ್ಳೋವಂಥದ್ದು, ತುಂಬ ಅಪ್ಪಿಗೆ ಆ ಮಗುಗೆ ಬೆಚ್ಚಗಿನ ಅಪ್ಪಿಗೆಯನ್ನು ಕೊಡುವಂಥದ್ದು, ಇದನ್ನು ಮಾಡಿದಾಗ ಆಕ್ಸಿಟೋಸಿನ್ ಅನ್ನೋ ಹಾರ್ಮೋನ್ ರಿಲೀಸ್ ಆಗಿ ನಿಮ್ಮ ಹಾಲು ಪ್ರೊಡಕ್ಷನ್ ಅನ್ನೋದು ತನಗೆ ತಾನಾಗೆ ಹೆಚ್ಚಾಗುತ್ತೆ. ಇನ್ನು ಥರ್ಡ್ ಪಾಯಿಂಟ್ ಏನಪ್ಪ ಅಂದರೆ ಬ್ಯಾಲೆನ್ಸ್ಡ್ ಡಯಟ್ ತಗೊಳ್ಳೋದು, ಅಂದರೆ ಸಮತೋಲಿತ ಆಹಾರವನ್ನು ಸೇವನೆ ಮಾಡೋದು. ಈಗ ಮಗು ಹುಟ್ಟಕ್ಕಿಂತ ಮುಂಚೆ ನಾವು ಯಾವ್ಯಾವೆಲ್ಲ ಆಹಾರನ ತಗೊಂಡಿರ್ತೀವೋ, ಬ್ಯಾಲೆನ್ಸ್ಡ್ ಡಯಟ್ ಹೇಗೆ ಬ್ಯಾಲೆನ್ಸ್ ಮಾಡಿರ್ತೀವೋ ಆ್ಯಸ್ ಇಟ್ ಈಸ್ ಮಗು ಆದಮೇಲೂ ತಗೋಬೇಕು. ಯಾಕೆ? ಮಗುಗೆ ಹೊಟ್ಟೆಲಿದ್ದಾಗ ಎಲ್ಲ ವೈಟಮಿನ್ಸ್, ಪ್ರೋಟೀನ್ಸ್ ಮತ್ತು ಮಿನರಲ್ಸ್ ಎಲ್ಲ ಬೇಕು ಅಲ್ವಾ? ಅದೇ ರೀತಿಯಾಗಿ ಮಗು ಹುಟ್ಟಿದ ಮೇಲೂ ಅಷ್ಟೇ ಮಗುಗೆ ಕೊಡುವಂತಹ ಒಂದೇ ಒಂದು ಆಹಾರ ಅಂದರೆ ಅದು ತಾಯಿಯ ಹಾಲು ಅಲ್ವಾ? ತಾಯಿಯ ಹಾಲಲ್ಲೇ ಎಲ್ಲನೂ ಇರಬೇಕಾಗತ್ತೆ. ಅಂದರೆ ಎಲ್ಲ ಸಮತೋಲಿತ ಆಹಾರ ಅದರಲ್ಲಿ ಇದ್ದಾಗ ಮಾತ್ರ ಮಗು ಚೆನ್ನಾಗಿ ಬೆಳೆಯೋಕ್ಕೆ ಸಾಧ್ಯ. ಹಾಗಂತ ನಾವೇನು ಮಾಡಬೇಕು, ನಾವು ಪ್ರೆಗ್ನೆನ್ಸಿಲಿ ಹೇಗೆ ಡಯಟ್ನ ಫಾಲೋ ಮಾಡಿದ್ದೀವೋ ಅದೇ ರೀತಿ ಪೋಸ್ಟ್ ಪಾರ್ಟ್ರಮಲ್ಲೂ ಅಂದರೆ ಬಾಣಂತನದಲ್ಲೂ ನಾವು ಅದನ್ನೇ ಡಯಟ್ನ ಫಾಲೋ ಮಾಡಬೇಕಾಗತ್ತೆ. ಅದನ್ನೇ ಡಯಟ್ನ ಫಾಲೋ ಮಾಡಿದಾಗ ಖಂಡಿತವಾಗ್ಲೂ ಹಾಲು ಪ್ರೊಡಕ್ಷನ್ ಚೆನ್ನಾಗಾಗುತ್ತೆ. ನಾವು ಯಾವ್ಯಾವ ಥರ ಫುಡ್ ತೊಗೋಬೇಕು ಮ್ಯಾಮ್ ಅಂತ ಅಂದಾಗ ನೋಡಿ, ಗ್ರೀನ್ ವೆಜಿಟೇಬಲ್ಸ್ನ ಜಾಸ್ತಿ ತೊಗೋಬೇಕು. ಅದರಲ್ಲಿ ಸೊಪ್ಪುಗಳು, ಸ್ಪಿನಾಚ್ ಅಂದರೆ ಪಾಲಕ್ ಸೊಪ್ಪು, ನುಗ್ಗೆ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಈ ಸೊಪ್ಪುಗಳನ್ನ ಜಾಸ್ತಿ ಯಥೇಚ್ಛವಾಗಿ ದಿನಕ್ಕೆ ಒಂದು ಬಾರಿ ಆದರೂ ತೊಗೊಳ್ಳೋದ್ರಿಂದ ನಮಗೆ ತಾಯಿಯ ಹಾಲು ಅನ್ನೋದು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಮತ್ತು ಮೆಂತ್ಯನ ರಾತ್ರಿ ನೆನೆಸಿ ಬೆಳಗ್ಗೆ ಕುಡಿಯೋದ್ರಿಂದನೂ ಅಷ್ಟೇ ತುಂಬ ಚೆನ್ನಾಗಿ ಹಾಲು ಪ್ರೊಡಕ್ಷನ್ ಅನ್ನೋದು ಜಾಸ್ತಿ ಆಗುತ್ತೆ. ಮತ್ತು ಜೀರಿಗೆ ಮತ್ತು ಓಂ ಕಾಳು ಅಂತ ಕರಿತೀವಲ್ಲ, ಸೊ ಅದನ್ನು ಅಷ್ಟೇ ಗ್ರೀನ್ ಅಂದರೆ ಟೀ ಥರ ಡಿಕಾಷನ್ ಥರ ಮಾಡ್ಕೊಂಡು ಕುಡಿಯೋದ್ರಿಂದನೂ ತಾಯಿ ಹಾಲು ಅನ್ನೋದು ಇಂಪ್ರೂವ್ ಆಗುತ್ತೆ. ಮತ್ತು ಎಲ್ಲ ರೀತಿಯ ಹಣ್ಣುಗಳನ್ನು ದಿನಕ್ಕೆ ಒಂದು ಹಣ್ಣಾದ್ರೂ ನಾವು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಮೇನ್ ಇಂಪಾರ್ಟೆಂಟ್ ಆಗಿ ತಾಯಿ ಆದವಳು ದಿನಕ್ಕೆ 2-3 ಗ್ಲಾಸ್ ಹಾಲನ್ನು ಕುಡಿಬೇಕಾಗತ್ತೆ. ದಿನಕ್ಕೆ 2-3 ಗ್ಲಾಸ್ ಹಾಲು ಕುಡಿಯೋದ್ರಿಂದ ತಾಯಿ ಎದೆ ಹಾಲು ಅನ್ನೋದು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಕಾಫಿ, ಟೀ ನೀವೇನೇ ಕುಡೀರಿ, ಅದಕ್ಕಿಂತ ಮುಂಚೆ ತಾಯಿ ಹಾಲು ಇಂಪ್ರೂವ್ ಆಗಬೇಕು ಅಂದಾಗ ನೀವು ಕಂಪಲ್ಸರಿ 3 ಗ್ಲಾಸಷ್ಟು ಹಾಲನ್ನು ಕುಡಿಬೇಕಾಗುತ್ತೆ. ಹಾಲನ್ನು ಕುಡಿದಾಗ ತಾಯಿಯ ಹಾಲು ತನಗೆ ತಾನಾಗೆ ಇಂಪ್ರೂವ್ ಆಗುತ್ತೆ. ಮತ್ತು ದಿನಕ್ಕೆ 1 ಮೊಟ್ಟೆನ ತಗೋಬೇಕಾಗತ್ತೆ. ಈ ಎಲ್ಲ ಆಹಾರಗಳನ್ನು ನೀವು ಡೈಲಿ ತಗೊಳ್ಳಿ, ನಿಜವಾಗ್ಲೂ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಮತ್ತು ತಾಯಿ ಹಾಲು, ಬ್ರೆಸ್ಟ್ ಮಿಲ್ಕ್ ಅನ್ನೋದು ಜಾಸ್ತಿ ಆಗುತ್ತೆ. ತಾಯಿ ಯಾವಾಗಲೂ ನೀರನ್ನು ಚೆನ್ನಾಗಿ ಕುಡಿಬೇಕಾಗುತ್ತೆ. ಅವರ ವೆಯ್ಟ್ಗೆ ತಕ್ಕಂಗೆ ನೀರು ಕುಡಿಬೇಕು ಮತ್ತು ಹೈಡ್ರೇಟಾಗಿರಬೇಕು. ಹೈಡ್ರೇಟಾಗಿದ್ದಾಗ ಮಾತ್ರ ಹಾಲು ಪ್ರೊಡಕ್ಷನ್ ಚೆನ್ನಾಗಾಗುತ್ತೆ. ಇನ್ನು ಲಾಸ್ಟ್ ಪಾಯಿಂಟ್, ಎಲ್ಲರೂ ಫಾಲೋ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಸಾಧ್ಯವಾದವರು ಇದನ್ನು ಫಾಲೋ ಮಾಡಿ, ಆವಾಗಲೂ ಬ್ರೆಸ್ಟ್ ಮಿಲ್ಕ್ ಅನ್ನೋದು ಜಾಸ್ತಿ ಆಗುತ್ತೆ. ಏನಪ್ಪ ಇದು 4ನೇ ಪಾಯಿಂಟ್ ಅಂದರೆ ಪಂಪ್, ಅಂದರೆ ಸ್ತನ ಪಂಪ್ ಮಾಡುವಂಥದ್ದು. ಅಂದರೆ ಬ್ರೆಸ್ಟ್ನ ಪಂಪ್ ಮಾಡುವಂಥದ್ದು, ಅಂದರೆ ಲೈಕ್ ನಾವು ಫೀಡ್ ಮಾಡಿನೇ ಹಾಲು ತೆಗಿತೀವಲ್ವ, ಅದೇ ರೀತಿ ಹಾಲನ್ನ ತೆಗೆಯುವಂತಹ ಕೆಲವೊಂದು ಪಂಪ್ಸ್ ಸಿಗುತ್ತೆ. ಸೊ ಅಂತಹ ಪಂಪ್ಗಳನ್ನು ತಗೊಂಡು ಈಗ ಎವ್ರಿ 12 ಟೈಮ್ಸು ಮಕ್ಕಳಿಗೆ ಫೀಡ್ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ತಾಯಿಗಳಿಗೆ ಸಿಸೇರಿಯನ್ ಆಗಿರುತ್ತೆ ಅಥವಾ ನಾರ್ಮಲ್ ಡೆಲಿವರಿ ಆಗಿರುತ್ತೆ, ಏನೋ ಒಂದು ಆಗಿರುತ್ತೆ, ಅವರಿಗೆ ತುಂಬ ಸರಿ ಕುತ್ಕೊಳ್ಳೋಕ್ಕಾಗಲ್ಲ. ಕುತ್ಕೊಂಡಾಗ ಸೊಂಟ ನೋವು ಬರ್ತಾ ಇರುತ್ತೆ, ಮತ್ತು ಶೋಲ್ಡರ್ಸ್ ಎಲ್ಲ ಪೇಯ್ನ್ ಬರ್ತಾ ಇರುತ್ತೆ, ಅವ್ರಿಗೆ ರೆಸ್ಟ್ ಬೇಕಾಗುತ್ತೆ. ಸೊ ಅಂಥ ಟೈಮಲ್ಲಿ ಪೋಸ್ಟ್ ಪಾರ್ಟ್ರಮಲ್ಲಿ ತುಂಬ ರೆಸ್ಟ್ ಬೇಕು ತಾಯಿಗೆ. 6 ವೀಕ್ಸ್ ಅಂತೂ ಕಂಪಲ್ಸರಿ ಕಂಪ್ಲೀಟ್ ಬೆಡ್ ರೆಸ್ಟ್ ಬೇಕಾಗುತ್ತೆ. ಸೊ ಆ ಟೈಮಲ್ಲಿ ಎವ್ರಿ 12 ಟೈಮ್ಸ್ ಕುತ್ಕೊಂಡು
ಫೀಡ್ ಮಾಡೋದ್ರಿಂದ, ಮಕ್ಕಳಿಗೆ ಫೀಡ್ ಮಾಡೋದ್ರಿಂದ ಖಂಡಿತವಾಗ್ಲೂ ಬೆನ್ನಿಗೆ ತುಂಬ, ಸ್ಪೈನಲ್ ಕಾರ್ಡ್ಗೆ ತುಂಬ ಪೆಟ್ಟಾಗುತ್ತೆ. ಹಾಗಾಗಿ 12 ಟೈಮ್ಸ್ ಮಕ್ಕಳಿಗೆ ಫೀಡ್ ಮಾಡಲೇಬೇಕು. ಅಂಥ ಟೈಮಲ್ಲಿ ಏನು ಮಾಡ್ಬೋದು ಅಂತ ಅಂದರೆ, ಈ ಹಾಲು ತೆಗೆಯುವಂತಹ ಪಂಪ್ಸ್ ಬರುತ್ತೆ, ಅದರಲ್ಲಿ ಪಂಪ್ ಮಾಡಿಬಿಟ್ಟು ನಾರ್ಮಲ್ ಟೆಂಪರೇಚರಲ್ಲಾದರೆ 3 to 4 ಅವರ್ಸ್ನ ನಾವು ಹಾಗೆ ಇಡ್ಬೋದು. ಹಾಗೆ ಇಟ್ಟು ಮಗುಗೆ ಕೊಡ್ಬೋದು. ಅಥವಾ ನಾವು ಫ್ರೀಜರಲ್ಲಿ ಇಡ್ತೀವಿ ಅಂದರೆ 12 ಅವರ್ಸ್ ಆದರೂ ನಾವು ಫ್ರೀಸ್ ಮಾಡಬಹುದು, ಫ್ರಿಜ್ಜಲ್ಲಿ ನಾವು ಇಡಬಹುದು. ಈ ಸ್ತನ ಪಂಪ್ ಮಾಡೋದ್ರಿಂದನೂ ತಾಯಿಯ ಹಾಲು ಅನ್ನೋದು ಇಂಪ್ರೂವ್ ಆಗುತ್ತೆ ಅಂತ ಹೇಳಬಹುದು. ಈ 4 ಪಾಯಿಂಟ್ನ ನೀವು ಫಾಲೋ ಮಾಡಿದಾಗ 100% ನಿಮಗೆ ಸಿಗುತ್ತೆ, ರಿಸಲ್ಟ್ ಸಿಗುತ್ತೆ ಅಂತ ಹೇಳಬಹುದು. ಯಾಕೆಂದರೆ ಇದನ್ನೆಲ್ಲ ನಾನು ಫಾಲೋ ಮಾಡಿದ್ದೀನಿ. ಫಾಲೋ ಮಾಡಿ ಮಗುಗೆ ಸ್ಟಿಲ್ ಬ್ರೆಸ್ಟ್ ಫೀಡಿಂಗ್ ಮಾಡಿಸ್ತಾ ಇದ್ದೀನಿ. ಮತ್ತು ಎಷ್ಟು ದಿನ ನಾವು ಬ್ರೆಸ್ಟ್ ಫೀಡಿಂಗ್ ಮಾಡಬೇಕು ಅಂತ ಕೇಳಿದಾಗ 0 to 3 years, ಅದರಲ್ಲೂ 0 to 6 months ಅಂತೂ ಕಂಪಲ್ಸರಿ ಒಂದು ಡ್ರಾಪ್ ನೀರು ಕೊಡದೆ ನಾವು ಮಕ್ಕಳಿಗೆ ಕಂಪಲ್ಸರಿಯಾಗಿ ಹಾಲನ್ನು ಕೊಡಬೇಕಾಗತ್ತೆ. ಸೊ ಹಾಗಾಗಿ ಎಲ್ಲ ತಾಯಿಯಂದರು ಇದನ್ನು ನೆನ್ಪಿಟ್ಕೊಂಡು ನೀವು ಎಲ್ಲ ಈ ಫುಡ್ನ ಅಥವಾ ನೀವು ಇದನ್ನೆಲ್ಲ ಈ 4 ಸ್ಟೆಪ್ನು ಫಾಲೋ ಮಾಡಿದಾಗ ನೀವು ಖಂಡಿತವಾಗ್ಲೂ ಹಾಲು ಅನ್ನೋದು ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬೋದು. ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.